ಇರಲಾರ್ದೆ ಇರುವೆ ಬಿಟ್ಕೊಂಡ್ರು ಅಂತಾರಲ್ಲ, ಈ ಗಾದೆ ಮಾತು ಈ ಜೋಡಿಗೆ ಹೇಳಿ ಮಾಡಿಸಿರೋ ಹಾಗಿದೆ. ತಾವಾಯ್ತು ತಮ್ಮ ಶೂಟಿಂಗ್ ಆಯಿತು ಅಂತಿದ್ದಿದ್ರೆ ಇಂಥ ಸಂಕಷ್ಟ ಎದುರಾಗ್ತಾ ಇರಲಿಲ್ಲ ಅನಿಸ್ತಿತ್ತು. ಹೌದು, ಬಿಗ್ ಬಾಸ್ ಮಾಜಿ ಸ್ಪರ್ಧಿಗಳಾದ ರಜತ್ ಮತ್ತು ವಿನಯ್ ಗೌಡ ಮೇಲೆ FIR ದಾಖಲಾಗಿದ್ದು ಇಂದು ಇಬ್ಬರು ಅರೆಸ್ಟ್ ಆಗಿದ್ದಾರೆ. ಸ್ನೇಹಿತರೆ, ತದ್ಭವಕ್ಕೆ ಸ್ವಾಗತ, ಸುಸ್ವಾಗತ. ನಾನು ಹೋಗ್ತಾ ಇದ್ದೀನಿ ಅಂದರೆ ಎಂಟರ್ಟೈನ್ಮೆಂಟು, ಕ್ವಾಟ್ಲೆ, ಅನ್ಲಿಮಿಟೆಡ್. ಕನ್ನಡದ ಬಿಗ್ ರಿಯಾಲಿಟಿ ಶೋ ಆಗಿರುವ ಬಿಗ್ ಬಾಸ್ ಕನ್ನಡ ಸೀಸನ್ಗಳ ಮಾಜಿ ಸ್ಪರ್ಧಿಗಳಾದ ಈ ಇಬ್ಬರು ಪೊಲೀಸರ ಅತಿಥಿಯಾಗಿದ್ದಾರೆ. ಬಿಗ್ ಬಾಸ್ ಸೀಸನ್ 10ರಲ್ಲಿ ಆನೆ ಅಂತಲೇ ಫೇಮಸ್ ಆಗಿದ್ದ ವಿನಯ್ ಗೌಡ ಹಾಗೂ ಕಳೆದ ಸೀಸನ್ನ ಸ್ಪರ್ಧಿ ರಜತ್ ಬುಜ್ಜಿ ಈಗ ಪೊಲೀಸರ ಗೆಸ್ಟ್ ಆಗಿದ್ದಾರೆ. ಸದ್ಯ ಬಾಯ್ಸ್ ವರ್ಸಸ್ ಗರ್ಲ್ಸ್ ಶೋನಲ್ಲಿ ಬ್ಯುಸಿ ಆಗಿರುವ ಇಬ್ಬರು ತಮ್ಮ ಕೆಲಸ ಆಯಿತು ನಾವಾಯಿತು ಅನ್ನೋದು ಬಿಟ್ಟು ರೀಲ್ಸ್ ಮಾಡಿ ಎಡವಟ್ ಮಾಡ್ಕೊಂಡಿದ್ದಾರೆ. ಕಳೆದ 5 ದಿನಗಳ ಹಿಂದೆ ಸೋಷಿಯಲ್ ಮೀಡಿಯಾದಲ್ಲಿ ಶೇರ್ ಮಾಡಿದ್ದ ಒಂದು ವಿಡಿಯೋ ಇದೀಗ ರಜತ್ ಹಾಗೂ ವಿನಯ್ಗೆ ಆಪತ್ತು ತಂದಿದೆ. ಲಾಂಗು ಮಚ್ಚು ಹಿಡಿದು ಪೋಸ್ ಕೊಟ್ಟು ರೀಲ್ಸ್ ಮಾಡಿದ ಈ ಜೋಡಿ ರಜತ್ ಬುಜ್ಜಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಶೇರ್ ಮಾಡಿದ್ದಾರೆ. ಯಾರೇ ಆಗಿರಲಿ, ಎಷ್ಟೇ ದೊಡ್ಡವರಾಗಿದ್ರೂ ಲಾಂಗು ಮಚ್ಚು ಹಿಡಿದು ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಕೊಟ್ರೆ ಕೊನೆಗೆ ಇದೇ ಗತಿಯಾಗೋದು. ನಮ್ಮ ದೇಶದಲ್ಲಿ ಎಲ್ರಿಗೂ ಇರೋದು ಒಂದೇ ಕಾನೂನು. ಇದರ ಮುಂದೆ ಎಲ್ಲರೂ ಸಮಾನರು. ಸೋಷಿಯಲ್ ಮೀಡಿಯಾದಲ್ಲಿ ಯಾರೇ ಆಗಲಿ ಲಾಂಗು ಮಚ್ಚು ಗನ್ ಹಿಡಿದು ಪೋಸ್ಟ್ ಕೊಡುವಂತಿಲ್ಲ. ನಿಮಗೇನಾದರೂ ಈ ರೀತಿಯ ರೀಲ್ಸ್ ಮಾಡೋ ಹುಚ್ಚಿದ್ರೆ ಹುಷಾರಾಗಿರಿ. ಬಿಗ್ ಬಾಸ್ ಕನ್ನಡ ರಿಯಾಲಿಟಿ ಶೋ ಮೂಲಕ ಫೇಮಸ್ ಆದ ರಜತ್ ಕಿಶನ್ ಮತ್ತು ವಿನಯ್ ಗೌಡ ಅವರಿಗೆ ಈಗ ಸಂಕಷ್ಟ ಎದುರಾಗಿದೆ. ಲಾಂಗ್ ಹಿಡಿದು ರೀಲ್ಸ್ ಮಾಡಿದ ಅವರ ಮೇಲೆ ಇದೀಗ ಕೇಸ್ ದಾಖಲಾಗಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಅವರನ್ನು ವಿಚಾರಣೆಗೆ ಒಳಪಡಿಸಲಾಗಿದೆ. ವಿಚಾರಣೆಗೆ ವಿನಯ್ ಗೌಡ ಮತ್ತು ರಜತ್ ಕಿಶನ್ ಇಬ್ಬರೂ ಸಹ ಬಸವೇಶ್ವರನಗರ ಪೊಲೀಸ್ ಠಾಣೆಗೆ ಹಾಜರಾಗಿದ್ದಾರೆ. ರೀಲ್ಸ್ ಮಾಡುವಾಗ ಲಾಂಗ್ ಹಿಡಿದಿದ್ದಕ್ಕಾಗಿ ಈ ಸೆಲೆಬ್ರಿಟಿಗಳಿಗೆ ಇದೀಗ ಕಾನೂನು ಸಂಕಷ್ಟ ಎದುರಾಗಿಬಿಟ್ಟಿದೆ. ರಜತ್ ಕಿಶನ್ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಆಕ್ಟಿವ್ ಆಗಿದ್ದಾರೆ. ಆಗಾಗ ಅವರು ರೀಲ್ಸ್ ಹಂಚಿಕೊಳ್ತಾ ಇರ್ತಾರೆ. ಆದರೆ ಇತ್ತೀಚೆಗೆ ಅವರು ಹಂಚಿಕೊಂಡ ಒಂದು ರೀಲ್ಸ್ ತೀರಾ ವಿವಾದಕ್ಕೆ ಕಾರಣ ಆಗಿತ್ತು. ಅಕ್ರಮ ಶಸ್ತ್ರಾಸ್ತ್ರ ಕಾಯ್ದೆ ಅಡಿ ಈ ಒಂದು ಕೇಸ್ ದಾಖಲಾಗಿಬಿಟ್ಟಿದೆ. ಈ ಹಿನ್ನೆಲೆಯಲ್ಲಿ ಬಸವೇಶ್ವರನಗರ ಠಾಣೆಯ ಪೊಲೀಸರು ಇಬ್ಬರನ್ನ ವಶಕ್ಕೆ ಪಡೆದು ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ. ತಿಂಗಳಾದ್ಮೇಲೆ ಅವ್ರನ್ನ ಮೀಟ್ ಮಾಡಿದ್ದು. ಸರ್, ನಾನೆಲ್ಲರೂ ಆಗ್ಲೇ ಪ್ರಾಣ ತಿಂತವ್ರು ಸರ್, ಇನ್ನೂ ಒಂದು ಫೋಟೋ ಹಾಕಿಲ್ಲ ಬಾಸ್ ಜೊತೆ ಅಂತ. ಬಾಚಿನ ಫೋಟೋ ಹಾಕಿದ್ರೆ ನನ್ನ ಪ್ರೀತಿ ಅಂದ್ರು. ಸೊ ಆ ತರ ಒಂದು ಪ್ರೀತಿ ಕೊಡೋ ಸ್ಟಾರ್ ನಮ್ ಜೊತೆ ಇವತ್ತಿದ್ದಾರೆ ಅಂದಾಗ ತುಂಬಾ ಖುಷಿ ಆಗುತ್ತೆ. ಸೋಷಿಯಲ್ ಮೀಡಿಯಾದಲ್ಲಿ ರಜತ್ ಅವರು ಈ ರೀಲ್ಸ್ ಅಪ್ಲೋಡ್ ಮಾಡಿದ್ರು. ಅದು ವೈರಲ್ ಆದ ಬಳಿಕ ಕೇಸ್ ದಾಖಲಾಗಿತ್ತು. ಈ ಸಂಬಂಧ ವಿಚಾರಣೆಗೆ ಬರುವಂತೆ ಇಬ್ಬರಿಗೂ ಸಹ ನೋಟಿಸ್ ಅನ್ನ ಕೊಟ್ಟಿದ್ರು. ತಾವು ಕೊಪ್ಪಳದಲ್ಲಿ ಶೂಟಿಂಗ್ ಮಾಡುತ್ತಿರುವುದಾಗಿ ರಜತ್ ಹೇಳ್ಕೊಂಡಿದ್ರು. ಆದರೆ ಇದು ಗಂಭೀರ ಪ್ರಕರಣ ಆದ್ದರಿಂದ ಈ ಕೂಡಲೇ ವಿಚಾರಣೆಗೆ ಹಾಜರಾಗಬೇಕು ಅಂತ ಪೊಲೀಸರು ಖಡಕ್ ಆದಂತಹ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದ್ದರಿಂದ ಇವತ್ತು ಇಬ್ಬರು ಸಹ ವಿಚಾರಣೆಗೆ ಹಾಜರಾಗಿದ್ದಾರೆ. ಸ್ನೇಹಿತರೆ, ಇನ್ಸ್ಟಾಗ್ರಾಮ್ನಲ್ಲಿ ರಜತ್ ಹಂಚಿಕೊಂಡಂತಹ ರೀಲ್ಸ್ ಈ ರೀತಿ ಕ್ಯಾಪ್ಷನ್ ಅನ್ನು ಕೊಟ್ಟಿದ್ರು ಅವರು. ಎಚ್ಚರಿಕೆ, ಇದನ್ನ ಮನೆಯಲ್ಲಿ ಪ್ರಯತ್ನಿಸಬೇಡಿ, ಇದು ಚಿತ್ರೀಕರಣದ ಉದ್ದೇಶಕ್ಕಾಗಿ ಮಾತ್ರ, ಇದರಲ್ಲಿ ಬಳಸಿರೋದು ಸೆಟ್ ಪ್ರಾಪರ್ಟಿ ಅಂತ ಹೇಳಿ ಕ್ಯಾಪ್ಷನ್ ಅನ್ನು ಕೊಟ್ಟು ಆ ರೀಲ್ಸ್ ಅನ್ನು ಶೇರ್ ಮಾಡಿದ್ರು. ಆದರೆ ಅವರು ಬಳಸಿರೋದು ನಿಜವಾದ ಮಾರಕಾಸ್ತ್ರ ಎಂಬ ಆರೋಪ ಎದುರಾಗಿದೆ. ವಿನಯ್ ಗೌಡ ಅವರು ಬಿಗ್ ಬಾಸ್ ಕನ್ನಡ ಸೀಸನ್ 10ರ ಶೋನಲ್ಲಿ ಸ್ಪರ್ಧಿಗಳಾಗಿದ್ದರು. ರಜತ್ ಕಿಶನ್ ಬಿಗ್ ಬಾಸ್ ಕನ್ನಡ ಸೀಸನ್ 11ರಲ್ಲಿ ವೈಲ್ಡ್ ಕಾರ್ಡ್ ಎಂಟ್ರಿ ಮೂಲಕ ಬಿಗ್ ಬಾಸ್ ಶೋಗೆ ಎಂಟ್ರಿ ಕೊಟ್ಟಿದ್ರು. ಶೋನಲ್ಲಿರುವಾಗ ಇಬ್ಬರು ಕೂಡ ಅಗ್ರೆಸಿವ್ ಆಗಿ ಆಟ ಆಡ್ತಾ ಇದ್ರು. ಅಗ್ರೆಷನ್ ಮೂಲಕನೇ ಗುರುತಿಸಿಕೊಂಡಿದ್ರು. ಸಾಕಷ್ಟು ವಿವಾದಗಳನ್ನ ಕೂಡ ಮಾಡ್ಕೊಂಡಿದ್ರು. ಈಗ ಅವರು ಲಾಂಗ್ ಹಿಡಿದು ಪೊಲೀಸ್ ಠಾಣೆ ಮೆಟ್ಟಿಲೇರು ಅಂತ ಆಗ್ಬಿಟ್ಟಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ರಜತ್ ಹಾಗೂ ಬಿಗ್ ಬಾಸ್ನ ಮಾಜಿ ಸ್ಪರ್ಧಿಯಾದಂತಹ ವಿನಯ್ ಗೌಡ ಅವರ ಒಂದು ವಿವಾದಿತ ಬಗ್ಗೆ ಒಂದಿಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಶೇಷತೆಯೊಂದಿಗೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.